ವರಪೂಜೆನಲ್ಲಿ ಅಡುಗೆ ಭಟ್ರು ಮಾಡೋವಂಥ ಕಾಶಿ ಹಲ್ವಾ ಮಾಡ್ತಾಯಿದ್ದೀನಿ. ನಾನು 1 kg ಬೂದ್ ಕುಂಬಳಕಾಯಿ ತೊಗೊಂಡಿದ್ದೀನಿ. ತಿರುಳು ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ತೀನಿ. ಬೆಚ್ಚಗಿರೋ ಹಾಲಿನಲ್ಲಿ ಒಂದು ಸ್ವಲ್ಪ ಕೇಸರಿ ನೆನೆಸ್ತಾ ಇದ್ದೀನಿ. ಬೂದ್ ಕುಂಬಳಕಾಯಿನ ತುರಿದಿಟ್ಕೊಳ್ತೀನಿ. ನೀರಿನಾಂಶ ಹಿಂಡಿ ತೆಗೆದು ಬೇರೆ ಮಾಡಿಟ್ಕೊತೀನಿ. ಒಂದು ಬಾಣಲೆಗೆ ತುಪ್ಪ ಹಾಕಿಬಿಟ್ಟು ಗೋಡಂಬಿ ದ್ರಾಕ್ಷಿ ಎರಡನ್ನೂ ಹಾಕಿ ಕರೆದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಅದೇ ಬಾಣಲೆಗೆ ತುರಿದು ಬೂದ್ ಕುಂಬಳಕಾಯಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ತುಪ್ಪ ಈಗಾಗಲೇ ಇದೆ. ತುಪ್ಪದಲ್ಲಿ ಬಾಡಿಸಿ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಮತ್ತೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಮತ್ತು ಹಾಲಿನಲ್ಲಿ ಬೆಂದ ಮೇಲೆ 2 ರಿಂದ 3 ಲೀಟ್ರ್ನಷ್ಟು ಹಾಲಿಂದ ತೆಗೆದಂಥ ಕೆನೆ ಹಾಕ್ತಾಯಿದ್ದೀನಿ. ಅಡುಗೆ ಭಟ್ರು ಕೋವಾ ಹಾಕ್ತಾರೆ. ಬೇಕಾದರೆ ಹಾಲಿನ ಕೆನೆ ಬದಲಾಗಿ ಕೋವಾನೂ ಹಾಕಬಹುದು. ಸಿಹಿಗೆ ತಕ್ಕಂತೆ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ರಿಫೈನ್ಡ್ ಸಕ್ಕರೆ ಬದಲಾಗಿ ದೇಸಿ ಖಂಡ್ ಉಪಯೋಗಿಸ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಿ ಹೊಂದ್ಕೊಂಡ್ಮೇಲೆ ಹಾಲಿನಲ್ಲಿ ನೆನೆಸಿರೋಂಥ ಕೇಸರಿ ಹಾಕ್ತಾಯಿದ್ದೀನಿ. ಮತ್ತು ಏಲಕ್ಕಿ ಪುಡಿ ಹಾಕ್ತೀನಿ. ಕೊನೆಯಲ್ಲಿ ಇನ್ನೊಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ಕರೆದಿಟ್ಟು ಗೋಡಂಬಿ ದ್ರಾಕ್ಷಿ ಎರಡನ್ನೂ ಹಾಕಿದ್ರೆ ಕಾಶಿ ಹಲ್ವಾ ಸಿದ್ಧವಾಗುತ್ತೆ.